ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತಿಮ ಘಟ್ಟ ತಲುಪಿದೆ. ಗ್ರ್ಯಾಂಡ್ ಫಿನಾಲೆ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ. ಮತ್ತೊಂದು ವೀಕೆಂಡ್ ಬಂದಿದ್ದು ಯಾರ ಮನೆಯಿಂದ ಹೊರ ಬರುತ್ತಾರೆ ಎನ್ನುವ ಕುತೂಹಲ ವೀಕ್ಷಕರಲ್ಲಿದೆ. ಆದರೆ ಬಹುತೇಕರಿಗೆ ಈ ವಾರದ ಎಲಿಮಿನೇಷನ್ ಬಗ್ಗೆ ಸುಳಿವು ಸಿಕ್ಕಿದೆ. ಈ ವಾರ ಬಿಗ್ ಬಾಸ್ ಶೋ ಬಹಳ ಕಲರ್ಫುಲ್ ಆಗಿತ್ತು. ಕಾರಣ ಸ್ಪರ್ಧಿಗಳ ಕುಟುಂಬ ಸದಸ್ಯರು ಮನೆಯೊಳಗೆ ಬಂದಿದ್ದರು. ಎಲ್ಲರೂ ಹೇಗೆ ಆಡುತ್ತಿದ್ದಾರೆ, ಮುಂದೆ ಹೇಗಿರಬೇಕು ಎನ್ನುವ ಬಗ್ಗೆ ಹೇಳಿ ಬಂದಿದ್ದಾರೆ. ಇನ್ನು ಮನೆಯಿಂದ ಬಂದ ರುಚಿಯಾದ ಊಟ ಸವಿದಿದ್ದಾರೆ. ಹನುಮಂತನ ಪೋಷಕರು ಮನೆ ಮಂದಿಗೆಲ್ಲ ಊಟ ತಂದು ಬಡಿಸಿದ್ದರು. ಕಿಚ್ಚನ ಪಂಚಾಯಿತಿ ಮುಗಿದಿದೆ. ಎಂದಿನಂತೆ ತಪ್ಪು ಮಾಡಿದವರಿಗೆ ಕಿಚ್ಚನ ಮಾತಿನ ಪೆಟ್ಟು ಬಿದ್ದಿದೆ. ತ್ರಿವಿಕ್ರಮ್ ದುರಹಂಕಾರದ ಮಾತಿಗೆ ಸುದೀಪ್ ಗುದ್ದು ಕೊಟ್ಟಿದ್ದಾರೆ. ದಿನಸಿ ಟಾಸ್ಕ್ನಲ್ಲಿ ಆಟಗಾರರನ್ನು ಆಯ್ಕೆ ಮಾಡುವ ವಿಚಾರಕ್ಕೆ ತ್ರಿವಿಕ್ರಮ್ ನಡೆದುಕೊಂಡ ರೀತಿ ಬಗ್ಗೆ ಸುದೀಪ್ ಬೇಸರ ವ್ಯಕ್ತಪಡಿಸಿದ್ದರು. ಈ ಸಂಬಂಧ ಹನುಮಂತಗೂ ಕಿಚ್ಚ ಪ್ರಶ್ನೆ ಮಾಡಿದ್ದರು. ಪಂಚಾಯಿತಿ ವೇಳೆ ಸುದೀಪ್ ಒಂದು ಆಕ್ಟಿವಿಟಿ ಟಾಸ್ಕ್ ಕೊಟ್ಟರು. ಈ ವೇಳೆ ಮಂಜು ಹಾಗೂ ಗೌತಮಿ ತಮ್ಮಿಬ್ಬರ ಫ್ರೆಂಡ್ಶಿಪ್ ಕಟ್ ಮಾಡಿಕೊಂಡು ಮಾತನಾಡಿದ್ದರು. ಯಾರೂ ಇಲ್ಲದೇ ಇದ್ದರೆ ತಮ್ಮ ಆಟ ಚೆನ್ನಾಗಿರುತ್ತೆ, ಅಂಥವರ ಫೋಟೋ ಕಟ್ ಮಾಡುವ ಟಾಸ್ಕ್ ಅದು. ಮಂಜು ಹೋಗಿ ಗೌತಮಿ ಫೋಟೋ ಕಟ್ ಮಾಡಿ ಕಾರಣ ಕೊಟ್ಟರು. ಅದೇ ರೀತಿ ಗೌತಮಿ ಸಹ ಮಂಜು ಫೋಟೋ ತೆಗೆದುಕೊಂಡರು. ಇನ್ನು ಎಲಿಮಿನೇಷನ್ ವಿಚಾರಕ್ಕೆ ಬಂದರೆ ಈ ವಾರ ಯಾರೂ ಕೂಡ ಮನೆಯಿಂದ ಹೊರ ಬಂದಿಲ್ಲ. 3 ದಿನಗಳ ಹಿಂದೆ ಈ ಬಗ್ಗೆ ವೀಕ್ಷಕರಿಗೆ ಸುಳಿವು ಸಿಕ್ಕಿತ್ತು. ಕಾರಣ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ. ಎಲಿಮಿನೇಷನ್ ನಡೆಯುವ ವಾರಗಳಲ್ಲಿ ಈ ವಾರ ರೀತಿ ಹೀಗಾಗುತ್ತದೆ. ಈ ವಾರವೂ ಅದೇ ಜರುಗಿತ್ತು. ಸದ್ಯ 2 ವೈಲ್ಡ್ ಕಾರ್ಡ್ ಎಂಟ್ರಿ ಸೇರಿ 9 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಇದ್ದಾರೆ. ಶೀಘ್ರದಲ್ಲಿ ಫಿನಾಲೆ ಇರುವುದರಿಂದ ಮುಂದಿನ ವಾರ ನಡೆಯುವ ಬಿಗ್ ಬಾಸ್ ಮನೆಯಿಂದ ಯಾರಾದರೂ ಎಲಿಮಿನೇಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಇಬ್ಬರು ಮನೆಯಿಂದ ಹೊರಬಂದರೂ ಅಚ್ಚರಿ ಪಡಬೇಕಿಲ್ಲ. ಅದ್ಯಾಕೋ ಪದೇ ಪದೇ ಎಲಿಮಿನೇಷನ್ ಪ್ರಕ್ರಿಯೆ ಮುಂದೂಡಲಾಗುತ್ತಿದೆ. ಈ ಸೀಸನ್ನಲ್ಲಿ ನೋ ಎಲಿಮಿನೇಷನ್ ವಾರಗಳೇ ಜಾಸ್ತಿ ಇದೆ. ಆದರೆ ಹಿಂದಿನ ಸೀಸನ್ಗಳಲ್ಲಿ ಈ ರೀತಿ ಆಗುತ್ತಿರಲಿಲ್ಲ. ಈ ಬಗ್ಗೆ ವೀಕ್ಷಕರು ಬೇಸರ ಹೊರ ಹಾಕುತ್ತಿದ್ದಾರೆ. 100 ದಿನಗಳು ಮುಗಿಯುತ್ತಾ ಬಂದರೂ ಮನೆಯೊಳಗೆ 9 ಮಂದಿ ಸ್ಪರ್ಧಿಗಳು ಉಳಿಯುವುದು ವಿಶೇಷ ಎನಿಸಿದೆ. ಬಿಗ್ ಬಾಸ್ ಫಿನಾಲೆ 3 ವಾರ ಬಾಕಿ ಇದೆ ಎಂದು ಸುದೀಪ್ ಶನಿವಾರ ಎಪಿಸೋಡ್ನಲ್ಲಿ ಹೇಳಿದ್ದಾರೆ. ಹಾಗಿದ್ದರೆ ಇನ್ನೆರಡು ವಾರಗಳಲ್ಲಿ 3 ರಿಂದ 4 ಜನ ಹೊರಗೆ ಬರಲಿದ್ದಾರೆ. ಫಿನಾಲೆಗೆ 5 ರಿಂದ 6 ಜನ ಹೋಗುವ ಸಾಧ್ಯತೆ. ಈ ಬಾರಿ ಕೂಡ 100 ದಿನ ದಾಟಿ ಶೋ ನಡೆಯಲಿದೆ. ಈ ಸೀಸನ್ ಸಾಕಷ್ಟು ವಿಶೇಷಗಳಿಗೆ ಕಾರಣವಾಗಿದೆ. ಲಾಯರ್ ಜಗದೀಶ್ ಹಾಗೂ ರಂಜಿತ್ ಶಿಕ್ಷೆ ಅನುಭವಿಸಿ ಮನೆ ತೊರೆದರು. ಶೋಭಾ ಶೆಟ್ಟಿ ಹಾಗೂ ಗೋಲ್ಡ್ ಸುರೇಶ್ ತಾವಾಗಿ ಶೋ ಕ್ವಿಟ್ ಮಾಡಿ ಹೊರಬಂದರು. ಆದರೂ ಇನ್ನೂ ಮನೆಯೊಳಗೆ 9 ಮಂದಿ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. 3 ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದರು.